ಸ್ನೇಹಿತರೆ, ಕಡೆಗೂ ಕರ್ನಾಟಕದ ನೂತನ ಮಂತ್ರಿಗಳಿಗೆ ರಾಜ್ಯವನ್ನು ನಡೆಸೋ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಇದೆಯಲ್ಲ, ಸಚಿವ ಸಂಪುಟ, ಅವರಿಗೆ ಮಿನಿಸ್ಟ್ರುಗಳೆಲ್ಲ ಪ್ರಮಾಣವಚನ ತಗೊಂಡಿದ್ರಲ್ಲ, ಅವರಿಗೆ ಯಾವ ಖಾತೆಯಲ್ಲಿ ಕೆಲಸ ಮಾಡೋದು ಅಂತಲೇ ಹೇಳಿರಲಿಲ್ಲ. ಈಗ ಖಾತೆ ಹಂಚಿಕೆ ಆಗಿದೆ. 10 ದಿನಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿಎಂ DK ಶಿವಕುಮಾರ್ ಅವರ ಪಾಲಿಗೆ ಕಗ್ಗಂಟಾಗಿತ್ತು. ಈ ಪ್ರಕ್ರಿಯೆ ಗಜ ಪ್ರಸವ ಥರ ಅಂತ ಅನ್ಕೊಂಡು ಈಗ ಬೆಟ್ಟಾಗೋದು ಎಲಿ ಹಿಡಿಯೋ ರೀತಿಯಾಗಿದೆ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಭರ್ತಿ 10 ದಿನ ಟೈಮ್ ತಗೊಂಡು ಅಳೆದು ತೂಗಿ ಮೆದುಳಿಗೆ ಕೈ ಹಾಕೊಂಡು ರಾಕೆಟ್ ಸೈನ್ಸ್ ಥರ ಸ್ಟಡಿ ಮಾಡಿ ಕೊನೆಗೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಹೊಸ ಸಚಿವರಿಗೆ ಅವರ ಹಳೆ ಖಾತೆಗಳನ್ನು ವಾಪಸ್ ಹಂಚಿಕೆ ಮಾಡಿದೆ. ಚಲುವರಾಯಸ್ವಾಮಿ, ಜಮೀರ್ ಅಹಮದ್ ಖಾನ್, ಮಧು ಬಂಗಾರಪ್ಪ, ಸಂತೋಷ್ ಲಾಡ್ ಇವರಿಗೆಲ್ಲ ಈ ಹಿಂದೆ ಯಾವ ಖಾತೆ ಇತ್ತು ಅದನ್ನೇ ಕೊಟ್ಟಿದ್ದಾರೆ. ಹಾಗಿರೋದಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ 10 ದಿನ ಟೈಮ್ ವೇಸ್ಟ್ ಮಾಡಿದ್ದು ಯಾಕೆ ಅಂದರೆ ಉತ್ತರ ಮುನಿಯಪ್ಪ ಮತ್ತು ಹಲವು ಸಚಿವರ ಬಿಗಿಪಟ್ಟು. ಹಿರಿಯ ಸಚಿವ KH ಮುನಿಯಪ್ಪ ಅವರು ಅದೊಂದು ಖಾತೆ ನನಗೆ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದು ಮತ್ತು ಕಾಂಗ್ರೆಸ್ನೊಳಗಿನ ಎಡಬಲ ಫೈಟ್ನಿಂದ ಇಷ್ಟೊಂದು ಲೇಟ್ ಆಗಿದೆ ಅಂತ ರಿಪೋರ್ಟ್ಸ್ ಬರ್ತಿವೆ. ರಾಜ್ಯ ಕಾಂಗ್ರೆಸ್ನ ಹಿರಿಯ ಸಚಿವರಲ್ಲಿ ಒಬ್ಬರಾದ ಮತ್ತು ಮಾಜಿ ಕೇಂದ್ರ ಸಚಿವರು ಆಗಿರೋ KH ಮುನಿಯಪ್ಪ ಅವರಿಗೆ ಈ ಬಾರಿ ಜಾಕ್ಪಾಟ್. ಖಾತೆ ಹಂಚಿಕೆಯಲ್ಲಿ ಇವರ ಖಾತೆಯನ್ನು ಬದಲಿಸಲಾಗಿದೆ. ಆಹಾರದ ಬದಲು ಸಮಾಜ ಕಲ್ಯಾಣ ಖಾತೆ ಕೊಡಲಾಗಿದೆ. ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇವರು ಆಹಾರ ಸಚಿವರಾಗಿದ್ದರು. ಹೊಸ DK ಸರ್ಕಾರದಲ್ಲಿ ಇವರಿಗೆ ಇದೇ ಖಾತೆ ಕೊಡಲಾಗಿತ್ತು. ಆದರೆ ಇವರಿಗೆ ಆಹಾರ ಖಾತೆ ರುಚಿಯಾಗಿರಲಿಲ್ಲ, ಇವರಿಗೆ ಟೇಸ್ಟ್ ಸಿಕ್ಕಿರಲಿಲ್ಲ. ಆದರೆ ಈಗ ಇವರಿಗೆ ಸಮಾಜ ಕಲ್ಯಾಣ ಖಾತೆ ಸಿಗಿದೆ. ಇದಕ್ಕಾಗಿ ಇವರು ಪಟ್ಟು ಹಿಡಿದಿದ್ರು, ನನಗೆ ಆಹಾರ ಖಾತೆ ಬೇಡ, ಸಮಾಜ ಕಲ್ಯಾಣನೇ ಬೇಕು ಅಂತ. ಇವರ ಬೇಡಿಕೆಗೆ ಮಣಿದು ಹೈಕಮಾಂಡ್ ಕೊಟ್ಟಿದೆ. ಸೊ ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದ ಶಾಸಕ ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಇವರಿಗೆ ಕೊಡಲಾಗಿದೆ. ಹಾಗೆ ಇತ್ತೀಚೆಗೆ ಆಡಿಯೋ ಕೇಸಲ್ಲಿ ಸಿಕ್ಕಿ ಕ್ಷಮೆ ಕೇಳಿದ್ದ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತೆ ಲಾಟ್ರಿ ಹೊಡೆದಿದೆ. ವಸತಿ ಖಾತೆ ಸಿಕ್ಕಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲೂ ಹೌಸಿಂಗ್ ಅಥವಾ ವಸತಿ ಇಲಾಖೆ. ಈ ಬಾರಿ ವಸತಿಗಾಗಿ ಹಲವು ಸಚಿವರಲ್ಲಿ ಭಾರಿ ಪೈಪೋಟಿ ಇತ್ತು. ಆದರೆ ಕೈ ಹೈಕಮಾಂಡ್ ಜಮೀರ್ ಅವರಿಗೇನೆ ತಥಾಸ್ತು ಮಾಡಿದೆ. ಇನ್ನು ಸಂಪುಟ ವಿಸ್ತರಣೆಯಲ್ಲಿ ಲಾಸ್ಟ್ ಮೊಮೆಂಟ್ನಲ್ಲಿ ಸಚಿವ ಸ್ಥಾನವನ್ನು ದಕ್ಕಿಸಿಕೊಂಡಿದ್ದ ದಾವಣಗೆರೆಯ SS ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪರ ಪುತ್ರ ಇವರಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಂಚಲಾಗಿದೆ. ಸಿದ್ದು ಸಂಪುಟದಲ್ಲೂ ಇದೇ ಮಂತ್ರಿ ಆಗಿದ್ರು ಇವರು. ಆಗಸ್ಟ್ 3ನೇ ತಾರೀಕು ಬಿಡುಗಡೆಯಾಗಿದ್ದ ಸಚಿವರ ಮೊದಲ ಪಟ್ಟಿಯಲ್ಲಿ ಇರಲೇ ಇಲ್ಲ. ಭಟ್ಕಳ ಶಾಸಕ ಮಂಕಾಳು ವೈದ್ಯ ಹೆಸರಿತ್ತು. ಆದರೆ ಕಡೆ ಕ್ಷಣದಲ್ಲಿ ವೈದ್ಯರನ್ನು ಮಂಕ್ ಮಾಡಿ ಹೊರಗಡೆ ಕಳಿಸಿ ಅವ್ರ ಲಿಸ್ಟನ್ನು ತೆಗೆದು SS ಮಲ್ಲಿಕಾರ್ಜುನ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲಾಗಿತ್ತು. ಮಂಕಾಳು ವೈದ್ಯರಿಗೆ ಅನ್ಯಾಯ ಮಾಡಲಾಗಿತ್ತು ಲಾಸ್ಟ್ ಮೊಮೆಂಟಲ್ಲಿ. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿಯ ಲಕ್ಷ್ಮಣ್ ಸವದಿಗೆ ಸಹಕಾರ ಖಾತೆ ಕೊಡಲಾಗಿದೆ. ಬೆಳಗಾವಿ ಹೇಳಿ ಕೇಳಿ ಸಹಕಾರ ಕ್ಷೇತ್ರ ಸ್ಟ್ರಾಂಗ್ ಆಗಿರೋ ಜಿಲ್ಲೆ. ಅಲ್ಲಿ ಸಕ್ಕರೆ ಕಾರ್ಖಾನೆ, ಸೌಹಾರ್ದ ಸರ್ಕಾರಿ ಸಂಘಗಳು, ಸಹಕಾರಿ ಬ್ಯಾಂಕ್ಗಳು ಮತ್ತು ವಿದ್ಯುತ್ ಸಹಕಾರಿ ಸಂಘಗಳ ರಾಜಕಾರಣ ಜೋರಿದೆ. ಇಂಥ ಜಿಲ್ಲೆಯ ಲಕ್ಷ್ಮಣ್ ಸವದಿಗೆ ಸಹಕಾರ ಖಾತೆ ಸಿಕ್ಕಿರೋದು ದೊಡ್ಡ ಬಂಪರಲ್ಲಿ. BJPಯ ಯಡಿಯೂರಪ್ಪ ಸರ್ಕಾರದಲ್ಲೂ ಕೂಡ ಇವರು ಸಹಕಾರ ಮಂತ್ರಿಯಾಗಿದ್ದರು. ನೆಕ್ಸ್ಟ್ ಸೊರಬದ S ಮಧು ಬಂಗಾರಪ್ಪ ಅವರಿಗೆ ಮತ್ತೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಕೊಡಲಾಗಿದೆ. ಸಿದ್ದು ಸರ್ಕಾರದಲ್ಲೂ ಅದೇ ಮಂತ್ರಿಯಾಗಿದ್ದರು. ಹಾಗೆ ಕಲಘಟಕಿಯ ಸಂತೋಷ್ ಲಾಡ್ ಅವರಿಗೆ ಹಳೆಯ ಕಾರ್ಮಿಕ ಖಾತೆಯನ್ನೇ ಮತ್ತೆ ಕೊಡಲಾಗಿದೆ. ಇವರು ಸಿದ್ದರಾಮಯ್ಯ ಸರ್ಕಾರದಲ್ಲೂ ಇದೇ ಮಂತ್ರಿಯಾಗಿದ್ದರು. ಬೇರೆ ರಾಜ್ಯಗಳಲ್ಲಿ ಕನ್ನಡಿಗರಿಗೆ ತೊಂದರೆಯಾದಾಗ ಅವ್ರನ್ನ ಕರ್ಕೊಂಡ್ಬರೋಕೆ ಇವ್ರನ್ನೇ ಕಳಿಸಲಾಗ್ತಾ ಇತ್ತು. ಇನ್ನು ವಸತಿ ಖಾತೆ ಮೇಲೆ ಕಣ್ಣಿಟ್ಟಿದ್ದ N ಚಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಅಂದರೆ ನೀರಾವರಿ ಇಲಾಖೆ ಕೊಡಲಾಗಿದೆ. ಸಿದ್ದು ಸರ್ಕಾರದಲ್ಲಿ ಇವರು ಕೃಷಿ ಮಂತ್ರಿಯಾಗಿದ್ದರು. ಈ ಬಾರಿ ಕೃಷಿ ಬದಲು ವಸತಿ ಖಾತೆ ಪಡೆಯೋಕೆ ಬೇಡಿಕೆ ಇಟ್ಟಿದ್ರು ಅಂತ ಹೇಳಲಾಗ್ತಿದೆ. ಆದರೆ ಕೃಷಿಗೆ ಹತ್ತಿರದಲ್ಲೇ ಇರೋ ನೀರಾವರಿ ಖಾತೆಯನ್ನ ಕೊಡಲಾಗಿದೆ. ಇನ್ನು ಮಾಗಡಿ ಶಾಸಕ ಮತ್ತು CM DKಶಿಯ ಕಟ್ಟಾ ಬೆಂಬಲಿಗ HC ಬಾಲಕೃಷ್ಣ ಅವರಿಗೆ ಪೌರಾಡಳಿತ ಖಾತೆ ಹಂಚಿಕೆ ಮಾಡಲಾಗಿದೆ. ಇವರು ಸಣ್ಣ ನೀರಾವರಿ ಬೇಕು ಅಂತ ಕೇಳಿದ್ರಂತೆ. ಇನ್ನು ಯಲಬುರ್ಗಾದ ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯನ್ನು ಕೊಡಲಾಗಿದೆ. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋ ಇವರು 2016ರಿಂದ 2018 ತನಕ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಉನ್ನತ ಶಿಕ್ಷಣ ಮಂತ್ರಿಯಾಗಿದ್ದರು. ಈ ಹಿಂದಿನ ಸಿದ್ದರಾಮಯ್ಯ ಗವರ್ಮೆಂಟ್ನಲ್ಲಿ. ಇದೀಗ ಮತ್ತೆ ಇದೇ ಖಾತೆಯನ್ನು ಅವರಿಗೆ ಕೊಡಲಾಗಿದೆ. ಇನ್ನು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ, ವಿಜ್ಞಾನ ತಂತ್ರಜ್ಞಾನ ಖಾತೆ ಕೊಡಲಾಗಿದೆ. ಮಾಜಿ ಸಚಿವ ದಿವಂಗತ ಧರಮ್ ಸಿಂಗ್ ಅವರ ಮಗನಾಗಿರೋ ಇವರು ಸಣ್ಣ ಕೈಗಾರಿಕಾ ಖಾತೆ ಮೇಲೆ ಕಣ್ಣಿಟ್ಟಿದ್ರು. ಆ ಖಾತೆ ಸಿಕ್ಕರೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ಸಣ್ಣ ಕೈಗಾರಿಕೆಗಳ ಸ್ಥಾಪನೆಗೆ ಪ್ರಯತ್ನ ಪಡಬಹುದು ಅಂತ ಅವರು ಪ್ರತಿಪಾದಿಸ್ತಾ ಇದ್ರು. ಇನ್ನು ಲ್ಯಾಂಡ್ ಲಾಕ್ಡ್ ಜಿಲ್ಲೆ, ಜಲಗಡಿಯನ್ನೇ ಹೊಂದಿರದ ಜಿಲ್ಲೆ, ಸಮುದ್ರವನ್ನೇ ಹೊಂದಿರದ ಜಿಲ್ಲೆ ದಾವಣಗೆರೆಯ ಮಾಯಕೊಂಡದ ಶಾಸಕ KS ಬಸವಂತಪ್ಪ ಅವರಿಗೆ ಏನು ಖಾತೆ ಕೊಡಲಾಗಿದೆ ಗೊತ್ತಾ? ಮುಜರಾಯಿ ಕೊಟ್ಟಿದ್ದಾರೆ. ಜೊತೆಗೆ ಮೀನು ಬಂದರು ಒಳ ಆಡಳಿತ ಇಲಾಖೆಯನ್ನು ಕೊಡಲಾಗಿದೆ.
ಇವರು ಮೊದಲ ಬಾರಿ ಶಾಸಕರು ಮತ್ತು ಈಗ ಸಚಿವರು. ಏನೋ ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿಯವರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಕೊಡಲಾಗಿದೆ. 2018ರಲ್ಲಿ ಬಂದಿದ್ದ ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಇವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿದ್ರು. ಇನ್ನು 2023 ಚುನಾವಣೆಗೂ ಮುನ್ನ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಹಾರಿ ಬಂದಿದ್ದ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡ ಅವರಿಗೆ ಅಬಕಾರಿ ಖಾತೆ ಕೊಡಲಾಗಿದೆ. ಇದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಆದಾಯ ತಂದು ಕೊಡೋ ಇಲಾಖೆ. ಇನ್ನು ಮಂಡ್ಯದ ಮಳವಳ್ಳಿ ಶಾಸಕ PM ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಖಾತೆ ಕೊಡಲಾಗಿದೆ. ವಿಜಯಾನಂದ ಕಾಶಪ್ಪನವರ್ ಅವರಿಗೆ ಸಣ್ಣ ಕೈಗಾರಿಕಾ ಖಾತೆ ಸಿಕ್ಕಿದೆ. ಜೇವರ್ಗಿಯ ಅಜಯ್ ಸಿಂಗ್ ವಹಿಸಿದ್ದ ಖಾತೆ ಹುನಗುಂದದ ವಿಜಯಾನಂದ ಕಾಶಪ್ಪನವರ ಕೈ ಸೇರಿದೆ. ಇನ್ನು ರುದ್ರಪ್ಪ ಮಾನಪ್ಪ ಲಮಾಣಿ ಅವರಿಗೆ ಸಕ್ಕರೆ ಮತ್ತು ಜವಳಿ ಖಾತೆಯನ್ನ ಕೊಡಲಾಗಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಜೈಲು ಸೇರಿ ಸಚಿವ ಸ್ಥಾನ ಕಳ್ಕೊಂಡಿದ್ದ ಬಳ್ಳಾರಿಯ ಬಿ ನಾಗೇಂದ್ರ ಅವರಿಗೆ ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆಯನ್ನು ಕೊಡಲಾಗಿದೆ. ಏನೋ ಚಳ್ಳಕೆರೆ ಕ್ಷೇತ್ರದ ಶಾಸಕ T ರಘುಮೂರ್ತಿ ಅವರಿಗೆ ST ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯನ್ನು ಕೊಡಲಾಗಿದೆ. ಏನೋ ಶಿವರಾಜ್ ತಂಗಡಗಿಗೆ ಮೊದಲಿನ ತರನೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಿಕ್ಕಿದೆ. ಏನೋ UT ಖಾದರ್ ಅವರು ಆರೋಗ್ಯ ಮಂತ್ರಿಯಾಗಿರೋ UT ಖಾದರ್ ಅವರಿಗೆ ಆರೋಗ್ಯ ಇಲಾಖೆಯ ಜೊತೆಗೆ ಹೆಚ್ಚುವರಿಯಾಗಿ ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಇಲಾಖೆಯನ್ನು ಕೂಡ ಕೊಡಲಾಗಿದೆ. ಇದೇ ವೇಳೆ ರಾಮಲಿಂಗಾರೆಡ್ಡಿ ಅವರ ಖಾತೆಯನ್ನು ಬದಲಿಸಲಾಗಿದೆ. ಅವ್ರ ಹಿಂದೆನೇ ನನಗೆ ನೀರಾವರಿ ಖಾತೆ ಬೇಡ, ಓಡಾಡೋಕ್ಕೆಲ್ಲ ನನಗೆ ಆಗಲ್ಲ, ಅಲ್ಲೆಲ್ಲ ನನಗೆ ಬೆಂಗಳೂರು ಏನಾದ್ರು ಕೊಡಿ ಅಂತ ಕೇಳಿದರು. ಇದೀಗ ಬೆಂಗಳೂರಿನ BTM ಲೇಔಟ್ನ ರಾಮಲಿಂಗಾರೆಡ್ಡಿ ಅವರಿಗೆ ನೀರಾವರಿ ಖಾತೆ ಬದಲು ಅರಣ್ಯ ಖಾತೆಯನ್ನು ಹಂಚಲಾಗಿದೆ. ಬೆಂಗಳೂರಲ್ಲಿ ಯಾವ ಅರಣ್ಯ ಇದೆ? ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ. ಅವರು ಹೇಳಿದರು ನನಗೆ ರಾಜ್ಯ ಎಲ್ಲ ಓಡಾಡೋಕ್ಕಾಗಲ್ಲ, ಅದಕ್ಕೆ ನೀರಾವರಿ ಬೇಡ ಅಂತ. ಈಗ ಇವರಿಗೆ ಕಾರ್ಡ್ ಖಾತೆಯನ್ನು ಕೊಡಲಾಗಿದೆ. ಒಟ್ಟಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದ ಸಚಿವರು ಮತ್ತು ಅವರ ಖಾತೆಗಳನ್ನು ನೋಡಿದ್ರೆ ಈ ಖಾತೆ ಹಂಚಿಕೆಯಲ್ಲಿ ದೊಡ್ಡ ಚೇಂಜಸ್ ಇಲ್ಲ. ಆದರೂ 10 ದಿನ ತಗೊಂಡ್ರು, ಬೆಟ್ಟಾಗದು ಇಲ್ಲಿ ಹಿಡಿದ್ರು. ಮುಖ್ಯವಾಗಿ ಆರಂಭದಲ್ಲೇ ಹೇಳಿದಾಗ ಮುನಿಯಪ್ಪ ಅವರು ಹಿಡಿದಿದ್ದ ಹಠ ಸಮಾಜ ಕಲ್ಯಾಣ ಖಾತೆನೇ ಬೇಕು ಅನ್ನೋ ಹಠವೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ನಿಮ್ಗೆ ಗೊತ್ತಿರೋ ಹಾಗೆ SC ST ಕಲ್ಯಾಣಕ್ಕಾಗಿರೋ ಇಲಾಖೆ ಇದು, ಸಮಾಜ ಕಲ್ಯಾಣ ಇಲಾಖೆ. ಈ ಇಲಾಖೆಯ ಸಚಿವರಾಗೋದು ಅಂದರೆ ರಾಜ್ಯದಲ್ಲಿ ಒಂದು ರೀತಿ ಹಿಂದುಳಿದ ಸಮುದಾಯ, ದಲಿತ ಸಮುದಾಯದ ಲೀಡರ್ ಸ್ಥಾನವನ್ನು ಅಲಂಕರಿಸಿದ ಹಾಗೆ. ಹೀಗಾಗಿ ಈ ಸ್ಥಾನಕ್ಕಾಗಿ ದಲಿತ ಸಮುದಾಯದಲ್ಲಿರೋ ಎಡಗೈ ಮತ್ತು ಬಲಗೈ ಪಂಗಡಗಳ ನಡುವೆ ಪೈಪೋಟಿ ನಡೀತಾ ಇರುತ್ತೆ. ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಎಡಗೈ ಸಮುದಾಯದ H ಆಂಜನೇಯ ಅವರಿಗೆ ಖಾತೆ ಕೊಟ್ಟಿದ್ರು. ಎರಡನೇ ಅವಧಿಯಲ್ಲಿ ಬಲಗೈ ಸಮುದಾಯದ HC ಮಹದೇವಪ್ಪ ಅವರಿಗೆ ಖಾತೆ ಕೊಡಲಾಗಿತ್ತು. ಈ ಬಾರಿ ಅಗೇನ್ ಎಡಗೈ ಸಮುದಾಯದ ಮುನಿಯಪ್ಪ ಅವರು ಈ ಖಾತೆ ಮೇಲೆ ತುಂಬಾ ಹಠ ಹಿಡಿದು ಕಡೆಗೂ ಕೂಡ ತಗೊಂಡಿದ್ದಾರೆ. ಇವ್ರದ್ದು ಇನ್ನೂ ಲೇಟ್ ಆಗೋ ಲೆಕ್ಕಾಚಾರ ಇತ್ತು. ಆದರೆ ಗುರುವಾರ ಆಗಸ್ಟ್ 13ರಿಂದ ವಿಧಾನಮಂಡಲದ ಮುಂಗಾರು ಅಧಿವೇಶನ ಶುರುವಾಗುತ್ತಲ್ಲ, ಆಗಸ್ಟ್ 27ರ ತನಕ ನಡೆಯುತ್ತೆ. ಈ ವೇಳೆ ಶಾಸಕರು ಕೇಳೋ ಇಲಾಖಾವಾರು ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಅವಾಗಲೂ ಕೂಡ ಸಂಪುಟದ ಖಾತೆ ಹಂಚಿಕೆ ಆಗಿಲ್ಲ ಅಂದರೆ ಅದೇ ಒಂದು ದೊಡ್ಡ ನಗೆ ಪಾಟಲಿನ ವಿಚಾರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಖಾತೆ ಹಂಚಿಕೆ ಪ್ರಹಸನ 10 ದಿನಕ್ಕೆ ಮುಗಿಸಿದ್ದಾರೆ. ಅಸಲಿಗೆ ಸ್ನೇಹಿತರೆ, ಸಚಿವರ ನೇಮಕ ಮತ್ತು ಖಾತೆ ಹಂಚಿಕೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಪ್ರೆರೋಗೇಟಿವ್ ಆಫ್ ಚೀಫ್ ಮಿನಿಸ್ಟರ್. ಸಂವಿಧಾನದ ಆರ್ಟಿಕಲ್ 164 ಮುಖ್ಯಮಂತ್ರಿಗಳ ಶಿಫಾರಸ್ಸಿನ ಮೇರೆಗೆ ರಾಜ್ಯಪಾಲರು ಸಚಿವರನ್ನ ನೇಮಕ ಮಾಡಬೇಕು ಅಂತ ಹೇಳುತ್ತೆ. ಆದರೆ ಭಾರತದಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬೇರೆ ಬೇರೆ ಲೆಕ್ಕಾಚಾರ. ಹೈಕಮಾಂಡ್ನ ಸಪೋರ್ಟ್ ಯಾರಿಗಿದೆ, ಯಾವ ಪ್ರದೇಶದಲ್ಲಿ ಯಾರು ಪಟ್ಟು ಹಿಡ್ಕೊಂಡು ಕೂತಿರೋರು ಇದ್ದಾರೆ, ಒಂದು ರಾಜ್ಯದಲ್ಲಿ ಒಬ್ಬ CM ಸ್ಟ್ರಾಂಗ್, ಅವರೇ ಎಲ್ಲ ಕಂಟ್ರೋಲ್ ಇರೋದು, ಅವರಿಂದಲೇ ಓಟು ಬರ್ತಿದೆ ಅನ್ನೋ ಥರ ಇಲ್ಲದೆ ಇದ್ದಾಗ, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ಪವರ್ ಸೆಂಟರ್ಗಳಿದ್ದಾಗ ಅವ್ರು ಮಾಡೋ ಲಾಬಿ, ಇದೆಲ್ಲವನ್ನು ಕೂಡ ಅಳೆದು ತೂಗಿ ಈ ಥರದೆಲ್ಲ ಹಗ್ಗ ಜಗಾಟ ಆಗುತ್ತೆ. ಇದು ರಾಷ್ಟ್ರೀಯ ಪಕ್ಷಗಳಲ್ಲಿ ಜಾಸ್ತಿ ಅಂತ ಕಾಣುತ್ತೆ. ಯಾಕಂದರೆ ಅದು ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡ್ ಡೆಲ್ಲಿಲಿ ಕೂತಿರುತ್ತಲ್ಲ, ಹಾಗಾಗಿ ಪ್ರಾದೇಶಿಕ ಪಕ್ಷ ಆದ ತಕ್ಷಣ ಭಾಳ ವ್ಯತ್ಯಾಸ ಏನಾಗಲ್ಲ. ಇದರಲ್ಲಿ ಯಾವುದೋ ಒಂದು ಫ್ಯಾಮಿಲಿ, ಯಾವುದೋ ಒಂದು ಜಾತಿಯ ಲೀಡರು, ಅವ್ರ ಮನೇಲಿ ಲೊಕೇಶನ್ ಚೇಂಜ್ ಆಗುತ್ತೆ ಅಷ್ಟೇ. ಹೈಕಮಾಂಡ್ದು ಬೆಂಗಳೂರಲ್ಲಿರುತ್ತಷ್ಟೇ ಲೊಕೇಶನ್. ಅದು ಬಿಟ್ಟರೆ ಬಹಳ ದೊಡ್ಡ ವ್ಯತ್ಯಾಸ ಇರುತ್ತೆ ಅಂತೇನು ಅನ್ಸೋದಿಲ್ಲ. ಏನು ಸ್ನೇಹಿತರೆ, ಟೋಟಲ್ ಆಗಿ 34 ಮಂದಿ ಮಂತ್ರಿ ಆಗ್ಬೋದು ಕರ್ನಾಟಕದಲ್ಲಿ, CM ಸೇರಿ. ಈಗ 32 ಸಚಿವರಿದ್ದಾರೆ, ಒಬ್ಬರು CM ಇದ್ದಾರೆ. ಇನ್ನು ಒಂದು ಸ್ಥಾನ ಮಾತ್ರ ಖಾಲಿ ಇದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾತ್ರ. ಇದಕ್ಕೆ ಗಾಯತ್ರಿ ಶಾಂತೇಗೌಡ ಅವರನ್ನ ಹಾಕೊಂಡು ಅವರಿಗೆ ಪ್ರಮಾಣ ವಚನವನ್ನು ಮಾಡಿಸಿದೆ. ಆಮೇಲೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸಿದ್ರು ಅಂತ ಹೇಳಿ ಅದನ್ನು ಅಲ್ಲಿಗೆ ಇನ್ನೂ ಒಂಥರ ತ್ರಿಶಂಕು ಮಾಡಿ ನೇತಾಡಿಸ್ತಾ ಇಟ್ಕೊಂಡಿದ್ದಾರೆ. ಅದನ್ನೇನು ಕ್ಲಾರಿಟಿ ಇನ್ನೂ ಕೂಡ ಕೊಟ್ಟಿಲ್ಲ ಇವರು, ಯಾರನ್ನ ಹಾಕ್ತಾರೆ ಅದಕ್ಕೆ, ಯಾರು ಆ ಸಚಿವರಾಗ್ತಾರೆ, ಆ ಮಹಿಳಾ ಮಂತ್ರಿ ಯಾರು ಅಂತ. ನೋಡಿ, 2023 ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಸೇರಿ ಕಾಂಗ್ರೆಸ್ ನಾಯಕರು ಮಹಿಳೆಯರ ಮನವೊಲಿಸೋಕೆ ವಿಶೇಷ ಪ್ರಚಾರ ಮಾಡಿದ್ರು. ಶಕ್ತಿ, ಗೃಹಲಕ್ಷ್ಮಿ ಯೋಜನೆಗಳನ್ನೆಲ್ಲ ತಗೊಂಡ್ಬರ್ತೀವಿ ಅಂತ. DKಶಿ ಸರ್ಕಾರದಲ್ಲಿ ಇಲ್ಲಿ ತನಕ ಒಬ್ಬ ಮಹಿಳೆಗೆ ಸಚಿವ ಸ್ಥಾನ ಕೊಡೋಕೆ ಆಗಿಲ್ಲ. ಮಹಿಳೆಗೆ ಸ್ಥಾನ ಕೊಡಬೇಕು ಅಂತಲೇ ಒಂದು ಸ್ಥಾನವನ್ನು ಖಾಲಿ ಇಟ್ಕೊಳ್ಳೋ ಪರಿಸ್ಥಿತಿ. ಯಾವಾಗ ತುಂಬ್ತಾರೆ ಅಂತ ನೋಡಬೇಕು. ಕಾಂಗ್ರೆಸ್ ಸರ್ಕಾರದ
5 ವರ್ಷಗಳ ಅವಧಿಯಲ್ಲಿ ಇನ್ನು ಉಳಿದಿರೋದು 1.5 ವರ್ಷ ಮಾತ್ರ. 3.5 ವರ್ಷ ಮುಗುತ್ತಿದೆ. ನೋಡೋಣ. ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕಡದಾಗಿ ನಿಮ್ಮಲ್ಲಿ ಒಂದು ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ಆವಾಗ ನೋಡೋಕೆ ಶುರು ಮಾಡ್ಬೋದು. ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಪಡಿಬೋದು. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ ಕೂಡ ಹೌದು. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.